ಗಂಗಾಧರ ಮೂರ್ತಿಯವರೇ, ಈ ನಂಗೆ ಅರ್ಥ ಆಗದೇ ಇರುವಂಥದ್ದು ಈ ವಫ್ ಆಸ್ತಿ ಸಂರಕ್ಷಣೆಗೆ 100 ಕೋಟಿ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಬಜೆಟ್ಗಳಲ್ಲಿ ಏನಕ್ಕೆ ಬೇಕಿದು? ಹಿಂದೂ ದೇವಾಲಯಗಳಿಂದ ಸಂಗ್ರಹವಾಗುವಂಥ ದುಡ್ಡಿನಲ್ಲಿ ದೇವಾಲಯಗಳ ಸಂರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಮಾತು ಬರೋದಿಲ್ಲ. ಆದರೆ ಅಲ್ಲಿ ಮಸೀದಿಗಳಿಂದ ದುಡ್ಡು ಸಂಗ್ರಹ ಆಗೋದಿಲ್ಲ, ತೆರಿಗೆ ಬರೋದಿಲ್ಲ, ಕ್ರಿಶ್ಚಿಯನ್ಸ್ ಚರ್ಚ್ಗಳಿಂದ ತೆರಿಗೆ ಬರೋದಿಲ್ಲ, ಯಾವುದು ತೆರಿಗೆ ಬರೋದಿಲ್ಲ. ಆದರೆ ಅಲ್ಲಿಗೆ ಮಾತ್ರ ಅವರ ಸಂರಕ್ಷಣೆಗೆ ಎಲ್ಲವೂ ಆಗುತ್ತೆ. ಇನ್ನಿವರೆಗೂ ಕೂಡ ವಕ್ಫ್ ಬೋರ್ಡ್ನ ಆಸ್ತಿ ಕಬಳಿಸಿಂತರನ್ನ ಒಂದು ಒಳಗಡೆಗೆ ಹಾಕ್ತೀವಿ ಅನ್ನುವಂಥ ಮಾತು ಬರೋದಿಲ್ಲ. ತರಬೇಕಾಗಿತ್ತಲ್ಲ ಇವನ್ನೆಲ್ಲ. ಒಂದು ನೋಡಿ, ಒಂದು ಅನ್ವರ್ ಮಾನಪ್ಪಾಡಿ ವರದಿ ಇದೆ. ಅತಿ ಹೆಚ್ಚು ವಕ್ಫ್ ಆಸ್ತಿಯನ್ನ ಕಬಳಿಸಿರೋರು ಯಾರು ಅಂತಂದ್ರೆ ಕಾಂಗ್ರೆಸ್ಸಿನ ಮಹಾನ್ ಅಲ್ಪಸಂಖ್ಯಾತರ ನಾಯಕರು. ಖಂಡಿತ ಬಹಳ ದೊಡ್ಡ ಚರ್ಚೆ ಆಗತ್ತದು. ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಬಜೆಟ್ಗೆ ಬಂದ್ಬಿಡೋಣ. ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಹೇಳೋದು ಏನಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಹೌದಲ್ವಾ? ಹೌದು. ಕ್ರಿಶ್ಚಿಯನ್ರಿಗೆ ಯಾಕೆ 200 ಕೋಟಿ, ಅವ್ರಿಗೆ ಯಾಕೆ, ಅಲ್ಪಸಂಖ್ಯಾತರಿಗೆ ಯಾಕೆ? ಅಲ್ಪಸಂಖ್ಯಾತರು ಅಂದ್ರೆ ಎಲ್ಲರೂ ಬರ್ತಾರ, ಎಲ್ಲರೂ ಬರ್ಬೇಕಲ್ವಾ? ಸಮಾನ ಇರ್ಬೇಕಲ್ಲ ಅಲ್ಲೂ. ಬೇಡ, ಮುಸಲ್ಮಾನರು ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಹೇಳಿ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೆ ಆದ್ರೆ ಆಗ್ಲೇ ನಾಗರಾಜ್ ಯಾದವ್ ಹೇಳ್ತಿದ್ರು ನೀರಾವರಿಗೆ ವಿಸ್ತೃತ ಬಜೆಟ್ ರಿಪೋರ್ಟ್ ಕೊಡ್ತೀವಪ್ಪ, ತೋರಿಸ್ತೀನಿ ಇದ್ರು. ಇದನ್ನ ಯಾಕೆ ಬಜೆಟ್ ಅಲ್ಲಿ 10,000 ಕೋಟಿ, 1,000 ಕೋಟಿ, 200 ಕೋಟಿ ಅಂತ ಯಾಕೆ ತೋರಿಸಿದಿರಿ? ಅದನ್ನು ಕೊಡ್ಬೋದಿತ್ತಲ್ಲ. ಈಗ ಬಜೆಟ್ ನಮ್ ನೇರಕ್ಕಲ್ಲ, ಸಾರ್ವಜನಿಕರ ನೇರವಾಗಿ ಮಾಡ್ಬೇಕು. ತೆರಿಗೆ ನಮ್ದು, ನಿಮ್ದು ಅಲ್ಲ, ನಿಮ್ ಸಿದ್ದರಾಮಯ್ಯನವ್ರ ಮನೆದು ಅಲ್ಲ, ನಿಮ್ ಕಾಂಗ್ರೆಸ್ ಸರ್ಕಾರದ್ದು ಅಲ್ಲ. ಚರ್ಚೆ ಮಾಡೋಣ, ಮಾತಾಡಿ. ಅದಕ್ಕೆ ನಾನು ಹೇಳೋದೇನಂದ್ರೆ, ಈಗ ನೀರಾವರಿಗೆ 19,179 ಕೋಟಿ ಇಟ್ಟಿದ್ದಾರೆ ನೀರಾವರಿಗೆ ಈ ವರ್ಷ. ಮೇಕೆದಾಟು ಪ್ರಾಜೆಕ್ಟ್ಗೆ ಎಷ್ಟು ಬೇಕು? ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಷ್ಟು ಬೇಕು? ಕಳಸಾ ಬಂಡೂರಿಗೆ ಎಷ್ಟು ಬೇಕು? ಅದಕ್ಕೆ ಅವರು ಬುದ್ಧಿವಂತಿಕೆಯಿಂದ ನೀರಾವರಿಗೆ ಏನು ಹಿಡಿದಲ್ಲ 19,000 ಕೋಟಿ ಇಟ್ಬಿಟ್ಟು ಯಾವುದನ್ನು ಪ್ರಾಜೆಕ್ಟ್ ಹೇಳಿಲ್ಲ. ಅದರಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಒಂದು ಲೈನ್ ಸೇರಿಸಿದ್ದಾರೆ. KRS ಪ್ರಾಜೆಕ್ಟ್, KRS ಹಿಂದೆಗಡೆ ಬ್ಯಾಕ್ ವಾಟರ್ ಅಲ್ಲಿ, ಕೃಷ್ಣಾಪುರ ಪ್ರಾಜೆಕ್ಟ್ ಬ್ಯಾಕ್ ವಾಟರ್ ಅಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಅಂತೆ. ಇದ್ರ ಹಿಂದೆ ಏನು ಉದ್ದೇಶ? ಸೋಲಾರ್ ಪಾರ್ಕ್ ಯಾರ್ದು ಇದು ಕಾನ್ಸೆಪ್ಟ್? ಅದು ಮೆನ್ಷನ್ ಮಾಡಿದ್ದಾರೆ. ಪಾವಗಡದ ರೀತಿಯಲ್ಲಿ ನಾವು ಇಲ್ಲಿ ಮಾಡ್ತೀವಿ ರೀ ಸ್ವಾಮಿ. ತುಂಗಭದ್ರಲ್ಲಿ ಹೂಳೆತ್ರಿ, ಫಸ್ಟ್ ಕುಡಿಯೋ ನೀರು ಕೊಡ್ತೀವಿ 110 ಹಳ್ಳಿಗೆ ಅಂತ ಮೊನ್ನೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ಮೇಕೆದಾಟು ಪ್ರಾಜೆಕ್ಟ್ ಅಪ್ರೂವಲ್ ಆದ್ರೆ ಮಾತ್ರ ನೀವು 5ನೇ ಹಂತ 6ನೇ ಹಂತಕ್ಕೆ ಬರಕ್ಕೆ ಸಾಧ್ಯ. ಒಂದೇ ₹1 ಇಟ್ಟಿಲ್ಲ ಅದರಲ್ಲಿ ಮೇಕೆದಾಟು ಯೋಜನೆಗೆ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ನಾವು ಲ್ಯಾಂಡ್ ಅಕ್ವಿಷನ್ ಮಾಡಬೇಕು. ಲ್ಯಾಂಡ್ ಅಕ್ವಿಷನ್ ಮಾಡಿ ರಿಪೋರ್ಟ್ ಕೊಡಬೇಕು. ಅದಕ್ಕೆ ದುಡ್ಡು ಎತ್ತಿಡ್ಬೇಕು ಫಸ್ಟ್. ಅದಕ್ಕೆ ದುಡ್ಡು ಎತ್ತಿಟ್ಟಿಲ್ಲ. ಮತ್ತೆ ಕಳಸಾ ಬಂಡೂರು, ಈಗ ಕಳಸಾ ಇದು ಅಪರ್ ಪ್ರಾಜೆಕ್ಟ್, ಭದ್ರಾ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. 5,300 ಕೋಟಿ ಇಟ್ಟಿದ್ರು, ₹1 ಬರಲೇ ಇಲ್ಲ ಅಂತ. ಮೊನ್ನೆ ಸಿದ್ದರಾಮಯ್ಯನವರು ಅಥವಾ ಕೇಂದ್ರದ ಮಹಾನ್ ನಾಯಕರುಗಳೆಲ್ಲ, ಡಿ ಕೆ ಶಿವಕುಮಾರ್ ಇಸ್ ಇನ್ ಪವರ್ಫುಲ್ ಮಿನಿಸ್ಟರ್ ಇನ್ ಇರಿಗೇಷನ್, ಅವ್ರು ಹೋಗಿ ಭೇಟಿಯಾಗಿದ್ರು. ಇತಿಹಾಸ ಓದ್ಕೋಬೇಕು ಒಂಚೂರು. ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆಗಿ ಉಪಯೋಗಕ್ಕಾಗಬೇಕು ಅಂದ್ರೆ ಮ್ಯಾಚಿಂಗ್ ಗ್ರಾಂಟ್ ಅನ್ನ ಬಜೆಟ್ ಅಲ್ಲಿ ಅಕಾಮಡೇಟ್ ಮಾಡಬೇಕು. ಮಾಡದೇ ಇದ್ರೆ ನಿಮ್ಗೆ ಇನ್ನೂ ಒಂದು ಕೇಳಿ, ಒಂದ್ ನಿಮಿಷ ಇರಿ. ನೀವು ಲ್ಯಾಂಡ್ ಅಕ್ವಿಷನ್ ತೋರಿಸಿ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಂಡು ನೀವು DPR ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ಗ್ರಾಂಟ್ ರಿಲೀಸ್ ಆಗತ್ತೆ. ಇದು ಗೊತ್ತಿಲ್ಲದೆ ಇರತಕ್ಕಂತ ಏನ್ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನ್ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನೂ ಅಲ್ಲ. ಆದ್ರೆ ಒಂದು ನಾನು ಗಮನಿಸ್ತಾ ಇರೋದೇ, ಒಂದೇ ಒಂದು ಗಮನಿಸೋದೇನು ಅಂದ್ರೆ, ಕಂಪ್ಲೀಟ್ ಮಾಡಕ್ ಬಿಡಪ್ಪ ಗುರು. ಯಾಕೆ ಸುಮ್ನೆ ಕಿವಿಲಿ ಅಲ್ಲಿ ಇಟ್ಕೊಂಡ್ ಬಂದಾಗ ಈಗ ಜನಗಳ ಮೇಲೆ ಇಟ್ಟು ನಮ್ಮ ಮೇಲೂ ಇಡಕ್ ಬರ್ಬೇಡ. ಈಗ ನಮ್ಮಲ್ಲಿ ವಿಧಾನಸೌಧದಲ್ಲಿ ಬೊಮ್ಮಾಯಿ ಅವ್ರ ಬಜೆಟ್ ಮಂಡಿಸುವಾಗ ಕಿವಿಲಿ ಹೂವು ಇಟ್ಕೊಂಬಂದು ನಮ್ಗೆಲ್ಲ ಇಡ್ತಾ ಇದಾರೆ ಬೊಮ್ಮಾಯಿ ಅವರು ಅಂತ ಹೇಳಿದ್ರು. ನಾವೇನೋ ಮೋಸ್ಟ್ಲಿ ಇವರೇ ಇಟ್ಕೊಂಡು ಮನೆಗೆ ಆ ಹೂವನ ಅವತ್ತಿಂದ ಕೊನೆಯವರೆಗೂ ತಗೊಂಡೋಗಿ ಇವತ್ತು ಸಾರ್ವಜನಿಕರ ಮೇಲೆ ಇಟ್ಬಿಟ್ರು, ನಾಗರಾಜ್. ಓಕೆ, 2 ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾರೆ. ನೀವು ರೇಸ್ ಮಾಡೋಂಥ ವಿಚಾರ ವಕ್ಫ್ ಬೋರ್ಡ್ ಪ್ರಾಪರ್ಟೀಸ್ ಇರ್ಬೋದು, ಇದ್ರ ಬಗ್ಗೆ ಆಗಿರೋ ಅವ್ಯವಹಾರಗಳಿರ್ಬೋದು. ಅದು ಮಾನ್ಯ ಬಿಜೆಪಿ ಅದಕ್ಕೆ ದುಡ್ಡಿಟ್ಟಿದ್ರಲ್ವಾ, ಅದರ ನೋಡಿ ಸರ್, ಸಂರಕ್ಷಣೆ ಮಾಡಬೇಕು. ಈ ವಿಚಾರದಲ್ಲಿ ತಾವು ಸಾರ್ವಜನಿಕರ ಬಗ್ಗೆ ಮಾತಾಡಿದ್ರೆ ನಾವು ನಿಮ್ಗೆ ಆಕ್ಷೇಪ ಮಾಡೋದಿಲ್ಲ. ನೀವು ಕೇಳಿದ್ದೀರಿ, ಸರಿ ಇದೆ, ನಿಮ್ಮ ಹಕ್ಕಿದೆ, ಕೇಳಿದ್ದೀರಿ, ನಾವು ಉತ್ತರ ಕೊಡೋಕೆ ಬಿಡಿ. ನಾನು ಕೇಳ್ತಾ ಇರ್ತಕ್ಕಂಥ ಯಾವ ವರ್ಷದಲ್ಲಿ ಆ ರಿಪೋರ್ಟ್ನ ಕೊಟ್ಟಿದ್ರು? ಮಾನ್ಯ ಕೇಶವ್ ಹೇಳಿರ್ಬೇಕು, ಇವರು ಹೇಳಬೇಕು. ಯಾವ ವರ್ಷದಲ್ಲಿ ಸರ್? ವರ್ಷ ನೆನಪಿಲ್ಲ ಕಣ್ರಿ. ಹೇಳ್ತೀನಿ ಕೇಳಪ್ಪ.
ಭಾರತೀಯ ಜನತಾ ಪಾರ್ಟಿಯ ಇರಿ. ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಯಾವ ಇದ್ದಾಗ ಏರಿಯಲ್ಲಿ? ಕೇಳುವ ನಿಮಿಷ ಯಡಿಯೂರಪ್ಪನವ್ರು ಇದ್ದಾರಾದ್ಮೇಲೆ ಆಯ್ತು ಅಲ್ಲಿಗೆ ಆಯ್ತು ಆನ್ಸರ್ ಕೇಳಿದ್ಯಲ್ವಾ? ಆನ್ಸರ್ ಇಸ್ ಇಲ್ಲ, ಒಂದ್ ನಿಮಿಷ. ಥ್ಯಾಂಕ್ ಯು ಫಾರ್ ಇರು, ಒಂದ್ ನಿಮಿಷ ಆನ್ಸರ್ clear ಥ್ಯಾಂಕ್ ಯು ಫಾರ್ ಮಾಡೋಣ. ಆನ್ಸರ್ ಯಡಿಯೂರಪ್ಪ ಅವರು ಒಂದ್ ನಿಮಿಷ ಅರ್ಧಂಬರ್ಧ ಯಾಕೆ ಹೇಳ್ತೀಯ? ಇರು ಒಂದ್ ನಿಮಿಷ Time ಕೊಟ್ಟಾಗ ಒಂದ್ ನಿಮಿಷ. ತಿರ್ಗಾ ತಿರ್ಗಾ ಯಡಿಯೂರಪ್ಪನವ್ರ ಗೌರ್ಮೆಂಟ್ 2008 ಇಂದ 2013 ವರೆಗೂ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತ ಆಯೋಗ ರಚನೆ ಅದು. Thank you ಒಂದ್ so ನಿಮಿಷ much. ರಿಪೋರ್ಟ್ ಆಯೋಗ ಬಂತು. ರಚನೆ. Thank you so much. ಬಿಜೆಪಿ ಅಕ್ಸೆಪ್ಟ್ ಮಾಡ್ಲಿಲ್ಲ, ತಪ್ಪು ಮಾಡಿದ್ರು. 13ರಿಂದ Thank you so 18 ವರೆಗೂ ಸಿದ್ದರಾಮಯ್ಯನವ್ರು ಇದ್ರಲ್ಲ, ಯಾಕೆ ಮಾಡ್ಲಿಲ್ಲ? ಒಂದ್ ನಿಮಿಷ Yes, ಥ್ಯಾಂಕ್ ಯು yes. ಯಾಕೆ ಮಾಡ್ಲಿಲ್ಲ? 13ರಿಂದ 18 ನಾವು ಅಧಿಕಾರದಲ್ಲಿದ್ವಿ, ನಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕು ಅವ್ರಿಗಿದೆ. ಮಾಡಿದ್ದಾರೆ, ಆಮೇಲೆ ನಮ್ಮ ಜೊತೆ ಸರ್ಕಾರ- ಮಾಡಿದ್ದಾರೆ. ಕೇಳಿ ಸರ್, ಮಾಡಿದ್ದಾರೆ. ಒಂದ್ ನಿಮಿಷ ಸರ್, ನಮ್ಮ ಜೊತೆ ಸರ್ಕಾರ ಮಾಡಿದ್ರು. 13ರಿಂದ 18 37 ಜನ ಮಾಡಿಲ್ಲ. ಇಟ್ಕೊಂಡು No, ಮುಖ್ಯಮಂತ್ರಿ excuse me. ತಗೊಂಡಿಲ್ಲ. 13ರಿಂದ 18 ಮಾಡಿಲ್ಲ. 13ರಿಂದ 18 ಮಾಡಿಲ್ಲ ನಾವು. ಅದಲ್ಲ ರೇ, ನಾವು ಅಧಿಕಾರದಲ್ಲಿದ್ವಿ, ತದನಂತರ ನೀವು ಸರ್ಕಾರ ಮಾಡಿದ್ರಿ. ನೀವು 18ರಿಂದ 19 ಸರ್ಕಾರ ಮಾಡಿದ್ರಲ್ಲ. ಮಾಡಿಸ್ಬೇಕಿತ್ತು. ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್, ದಿಕ್ ತಪ್ಪಿಸ್ಬೇಡಿ ಸರ್. 13ರಿಂದ 18 ನಾವು ಮಾಡಿಲ್ಲ ಅಂತ ಹೇಳಿ ಬಹಳ ದೊಡ್ಡ ದೊಡ್ಡ ಮೇಧಾವಿ ಮಾತುಗಳನ್ನು ಮಾತಾಡ್ತಾ ಇದ್ರಿ. ನೀವು 37 ಸೀಟ್ ತಗೊಂಡು ಮುಖ್ಯಮಂತ್ರಿ ಸ್ಥಾನ ಕೊಟ್ಟುಕೊಂಡಿದ್ರಿ. ನೀವು ಇದೆಲ್ಲ ಮಾಡಿ. ಸರಿ ಮಾಡ್ಲಿಲ್ಲ. ನೀವು 5 ವರ್ಷ ಟೈಮ್ ಕೊಟ್ಟಿದೆ, ಮಾಡಿ. ಯಾಕೆ ಮಾಡಿಲ್ಲ ಅಂತ ಹೇಳಿ ಇವತ್ತು ಮಾಡಿ. ಮಾತಾಡ್ತಾರೆ ಇವರು. ಇವತ್ತು ಅಲ್ಲ, ಅಲ್ಪಸಂಖ್ಯಾತರು ಮಾಡಿಲ್ಲ ನೋಡಿ. ಸರ್, ಅವ್ರು fail ಆಗಿದ್ದಾರೆ, ಅವ್ರು ತಿರಸ್ಕಾರ ಮಾಡಿದ್ದಾರೆ. ಇಲ್ಲ, ಜನ ಮಾಡಿಲ್ಲ. ಮನೆ ಕಳ್ಸಿದ್ದಾರೆ. ನೀವು ಮಾಡಿ ಸರ್. ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಯಾರಾದ್ರೂ ಅದನ್ನ ಆ ರಿಪೋರ್ಟ್ ಅದೆಲ್ಲ ಪೊಲಿಟಿಕಲಿ ಮೋಟಿವೇಟ್ ರಿಪೋರ್ಟ್ ಅಂದ್ರೆ ನನಗೆ ಹೊರಗಡೆಯಿಂದ ಕೇಳ್ಬಾರ್ದು. ಅದು ನನಗೆ ಗೊತ್ತಿಲ್ಲ, ನಾನು ಓದಿಲ್ಲ. ಹಾಗಾಗಿ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಟಾರ್ಗೆಟಿಂಗ್ ಅಲ್ಪಸಂಖ್ಯಾತರ ಲೀಡರ್ಗಳನ್ನ ಅದು ಅವ್ರು ಮಾಡ್ಕೊಳ್ಳಿ. ಅರುಣ್ ಸರ್, ನಿಮ್ ಗಮನಕ್ಕೆ ಕೊಟ್ಟಿರೋರು ಅಲ್ಪಸಂಖ್ಯಾತರು ಮಾಡಿರೋಂಥದ್ದು ಅಂತ ಕೇಳಿದ್ರಿ. ಒಂದ್ ನಿಮಿಷ ಕೇಳಿದ್ರಲ್ಲ, ಟೆಕ್ನಿಕಲಿ ಯು ಆರ್ ರೈಟ್. ನೋ, ಲಾಸ್ಟ್ ಟೈಮ್ ಬಜೆಟ್ ಮಾಡುವಾಗ ವೈ ಯು ಡಿಡ್ಂಟ್ ಕೀಪ್ ಬೊಮ್ಮಾಯಿ ಅವರು ಯಾವ ಕಾರಣಕ್ಕೆ ಇಟ್ಟಿಲ್ಲ ತೋರಿಸ್ಲಿಕ್ಕೆ ಹೇಳಿ, ನಾನು ನೋಡ್ತೀನಿ. ಅವ್ರ ಬಜೆಟ್ ಅನೌನ್ಸ್ ಮಾಡಿ 5,300 ಕೋಟಿ ಕೇಂದ್ರ ಸರ್ಕಾರ ಯೋಜನೆ ಅಂತ ಹೇಳಿದ ಮೇಲೆ ನೀವು ಯಾಕೆ ಮ್ಯಾಚಿಂಗ್ ಗ್ರಾಂಟ್ ನ ಇಡ್ಲಿಲ್ಲ? ಹೆಂಗ್ ಅನೌನ್ಸ್ ಮಾಡಿದ್ರೆ ನೀವು? ನಿಮಗೊಂದು ನ್ಯಾಯ, ನಾಗರಾಜ್ಗೊಂದು ನ್ಯಾಯನೇನ್ರಿ? ಯಾವ ಸೀಮೆ ನ್ಯಾಯ ಇದು? ಕಳೆದ ಬಜೆಟ್ ಅಲ್ಲ ವಿಚಾರಗಳನ್ನ ಡಿವಿಯೇಟ್ ಮಾಡಬೇಡಿ. ಕರ್ನಾಟಕ ಜನ ತಿರಸ್ಕಾರ ಮಾಡಿ ನೀವು ಬಜೆಟ್ ಅನೌನ್ಸ್ ಮಾಡಿದ್ರಿ 5,300 ಕೋಟಿ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಅಂತ ಅನೌನ್ಸ್ ಮಾಡಿದ್ರಲ್ಲ. ಗ್ರಾಂಟಿಂಗ್ ಮ್ಯಾಚಿಂಗ್ ಗ್ರಾಂಟ್ ಯಾಕೆ ಇಡ್ಲಿಲ್ಲ ನೀವು? ವೈ ವಾಸ್ ಟೆಕ್ನಿಕಲಿ ಯು ಆರ್ ಕ್ವೆಶ್ಚನಿಂಗ್ ಇಟ್ ಟುಡೇ ಟು ಮೀ? ಸರ್ಕಾರ ಹೊರಟಾಯ್ತು, ಗೊತ್ತಿರ್ಲಿ. ಸರ್ಕಾರ ಹೊರಟಾಯ್ತು. ಸರ್ಕಾರ ಯಾರು ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು, ಅವನಿಗೆ ಲೆಟರ್ ಬರಲಿ ಟೆಕ್ನಿಕಲಿ ಯು ಶುಡ್ ಗಿವ್ ದಿಸ್ ಗ್ರಾಂಟ್ ಅಂತ. ಅವನ ಉತ್ತರ ಕೊಡ್ತೀನಿ. ನೀವು ಅನೌನ್ಸ್ ಮಾಡಿದ್ಮೇಲೆ, ನೀವು ಬಜೆಟ್ ಅನೌನ್ಸ್ ಮಾಡಿದ್ರೆ ಇಟ್ ಇಸ್ ಯುವರ್ ಡ್ಯೂಟಿ ಟು ಎನ್ಮಾರ್ಕ್ ದಟ್ ಕೈಂಡ್ ಆಫ್ ರೈಟ್ ಟು ಕರ್ನಾಟಕ ಸ್ಟೇಟ್. ಅನ್ಯಾಯ ಮಾಡಿದ್ದೀರಿ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮೆಟ್ರೋಗೂ ಹಂಗೆ ಮಾಡ್ತೀರಾ? ಯಾರು ಮೆಟ್ರೋ ವಿಚಾರದಲ್ಲಿ ಇನ್ನೊಂದು ಗೊತ್ತಾ? ಮೆಟ್ರೋದಲ್ಲಿ ಗ್ರಾಂಟ್ ಹೆಂಗಾಗುತ್ತೆ? ಇನ್ನೊಂದು ಗೊತ್ತಾ ನಿಮ್ಗೆ? ಸೆಂಟ್ರಲ್ ಇಂದ ಇನ್ನೊಂದು ಬರಬೇಕಾದ್ರೆ ಗೊತ್ತಾ ಕೇಂದ್ರ ನಿಮ್ಗೆ? ರಾಜ್ಯದವರು ಮೊದಲು ಸರ್, ಮೀಸಲು ಇಡ್ತಾರೆ, ಸರ್, ಆಮೇಲೆ peripheral ಸೆಂಟ್ರಲ್ ಇಂದ railway, ಬರುತ್ತೆ. ಸರ್. ಎಲ್ಲಾ ಯೋಜನೆಗಳು ಕೇಂದ್ರ ಸರ್ಕಾರದ್ದು ಪ್ರೈಮ್ ಮಿನಿಸ್ಟರ್ ಹಾಕೊಳ್ತಾರಲ್ಲ. First allocation ಇಲ್ಲ, ಇಡ್ತಾರೆ ಪ್ರೈಮ್ ಸರ್. ನನಗೆ ತಿಳಿದಿರುವಂತ ಸಣ್ಣ ಲಾ ಅಂತಂದ್ರೆ ಫಸ್ಟ್ ಅಲೋಕೇಶನ್ ರಾಜ್ಯ ಇಡುತ್ತೆ, ನಾವು ಇಟ್ಟಿದೀವಿ ಬನ್ನಿ ಅಂತ ಕೇಂದ್ರ. ತುಂಬಾ ಹೋಮ್ವರ್ಕ್ ಮಾಡ್ತೀರಿ ನೀವು, ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ. ನಾನು ಕಮ್ಮಿ ಮಾಡಿ. confuse ಮಾಡ್ಕೊಳ್ಳಿಲ್ಲ, ಜನರಿಗೆ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀನಿ. ನಾನು ಕೇಶವ್ ಅವರಿಗೆ ಹೇಳ್ತಾ ಮೀಸಲಿಟ್ಟಿದ್ದೀವಿ, ನೀವು ಕೊಡಿ ಅಂತ ಕೇಂದ್ರ ಹೇಳಿದ್ರೆ ಸರ್ಕಾರ ಕೊಡ್ತಾರೆ. ತರ್ತಕ್ಕಂತಹ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಈಕ್ವಲಿ 50% ಗ್ರಾಂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋದನ್ನ ಮರಿಬಾರದು ನೀವು. ಎಲ್ಲದಕ್ಕೂ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಯೋಜನೆಗಳು ಅಂತ ಹೇಳ್ತೀರಿ. ಪ್ರೈಮ್ ಮಿನಿಸ್ಟರ್ ವಸತಿ ಯೋಜನೆ ಹೇಳ್ತಾರೆ. ಯಾರೇ ಕೊಡ್ತಾರೆ ಮ್ಯಾಚಿಂಗ್ ಗ್ರಾಂಟ್? ಅದಕ್ಕೆ ನಾವು ಕೊಡೋದು ಹೇಳ್ತೀರಾ ಸಿಎಂ ಅಂತ ಹೇಳಿ? PM ಆವಾಸ್ ಯೋಜನೆ ಕನ್ನಡಿಗರ ದುಡ್ಡು ಹಾಕೊಳ್ಳೋದು ನಿಮ್ ಲೇಬಲ್. ಅಲ್ಲ ಸರ್, PM ಆವಾಸ್ ಯೋಜನೆಯಲ್ಲಿ ನಮ್ಮ ಮಕ್ಕಳ ಎಲ್ಲಾ ದುಡ್ಡು ನಮ್ದೇ ಅಂತಾರೆ. ಲೇಬಲ್ ಮಾತ್ರ ಒತ್ತದು ನೋಡಿ 1,80,000 ಅನ್ನಭಾಗ್ಯದ್ದು ಸೇಮ್ ಅಲ್ವಾ? ಅನ್ನಭಾಗ್ಯ 5 ಕೆಜಿ ಅವ್ರು ಕೊಟ್ರು ಅಂತ ಹೇಳ್ತಾರೆ. ನಾವು ಇಲ್ಲ ಅಂತ ಹೇಳೋದಿಲ್ಲ, ಸ್ವಾಗತ ಮಾಡ್ತೀವಿ. ಇನ್ನು 5 ಕೆಜಿ ಕೊಡ್ರಯ್ಯ ಅಂತಂದ್ರೆ 29 ರೂಪಾಯಿ ಮಾರಕ್ ಬೀದಿ ಅವಾಗ ಲೇಬಲ್ ಹಾಕಿಲ್ವಾ ಅಲ್ಲಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ? ಒಂದು ನಿಮಿಷ, ನಾವ್ ಯಾವತ್ತೂ ಹಂಗೆ ಹೇಳೋದಿಲ್ಲ. ನಾವು ಇನ್ನುಳಿದ 5 ಕೆಜಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ 170 ರೂಪಾಯಿ ಕೊಟ್ಟಿದ್ದೀವಿ. 34 ರೂಪಾಯಿ 34 ರೂಪಾಯಿ ಕೊಡ್ತೀವಿ ಅಂತ ತಗೊಳ್ತೀರಾ? ಇವತ್ತು ದಾಸ್ತಾನುಗಳ ಜಾಗ ಇಲ್ದಿರಾ? ಕೇಶವ ಪ್ರಸಾದ್ ಅವರೇ, ನಮ್ಗೆ ಯಾಕಾಗ್ಬೇಕು ನಿಮ್ಗೆ? ಕೇಶವ ಪ್ರಸಾದ್ ಅವರೇ, ನಿಮ್ಮ ಅನೇಕ ಇವತ್ತು ನಾಯಕರುಗಳು ಪೂರ್ತಿ ಬಜೆಟ್ ಅನ್ನ ಓದ್ಲಾರ್ದೇನೆ ಸ್ಟಾರ್ಟಿಂಗ್ ಅಲ್ಲೇನೆ ಅನೇಕ ಕಮೆಂಟ್ಸ್ ಗಳನ್ನ ಕೊಟ್ಟು ಒಂಥರ ಜೋಕ್ ತರ ಆಗ್ಬಿಟ್ರು ಅಂತ. ಖಂಡಿತ ಅಲ್ಲ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಜೋಕರ್ಸ್. ಕೇಳಿ ಇಲ್ಲಿ, ಸಿದ್ದರಾಮಯ್ಯನವ್ರಿಗೆ ಕೇಂದ್ರವನ್ನ ಬೈಯುವಂತದ್ದು ಒಂದು ಚಾಳಿ ಆಗೋಗಿದೆ. ಎಲ್ಲಾ ಸಮಸ್ಯೆಗಳು ಕೇಂದ್ರನೇ ಕಾರಣ ಅಂತ ಹೇಳಿ ಅಲ್ಲಿ ಮುಂದೆ ನಿಂತ್ಕೊಂಡು ಹೇಳ್ತಾರೆ. ಮತ್ತೆ ಬಜೆಟ್ ನಲ್ಲಿ ನಾನು ಸತ್ಯಸಂಧ ಎಲ್ಲವನ್ನೂ ಮಾಡ್ತಾ ಇದ್ದೀನಿ, ಕೇಂದ್ರ ಏನು ಕೊಡ್ತಾ ಇಲ್ಲ, ಕೇಂದ್ರ ಕಾರಣ ಅಂದ್ರೆ ಈ ರೀತಿ ಬಜೆಟ್ ಭಾಷಣದಲ್ಲಿ ಕೇಂದ್ರವನ್ನ ಹೀಗಳಿಯುವಂತದ್ದು ಹಿಂದೆ ಎಂದೂ ಸಂಪ್ರದಾಯ ಆಗಿರಲಿಲ್ಲ. ಕಳೆದ ಬಜೆಟ್ ನಲ್ಲಿ ಮತ್ತೆ ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಇದನ್ನೊಂದು ಚಾಳಿ ಮಾಡ್ಕೊಂಡಿದ್ದಾರೆ. ಈ ಚಾಳಿನ ಅಪೋಸಿಷನ್ ಸುಮ್ಮನೆ ಕೂತ್ಕೊಂಡು ಕೇಳಕ್ ತಯಾರಿಲ್ಲ. ಹಾಗಾಗಿ ನಾವು ಆಚೆ ಬಂದ್ವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸತ್ಯವನ್ನು ಹೇಳಬೇಕಾಗ್ತದೆ, ಧನ್ಯವಾದಗಳು. ಇಟ್ಕೊಂಡು ಹೋಗೋದಲ್ಲ. ಓಕೆ, ತುಂಬಾ ಧನ್ಯವಾದಗಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಈ ಬಜೆಟ್ ನಲ್ಲಿ ಕೆಲವೊಂದಿಷ್ಟಕ್ಕೆ ಮುಂದೆ ತೋರಿಸ್ತಾರಂತ ನೆಕ್ಸ್ಟ್ ಅದರ ದುಡ್ಡು ಎಷ್ಟು ಏನು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಡಬೇಕಾಗಿರೋದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಋಣ ಸಂದಾಯ ಮಾಡಬೇಕಲ್ವಾ, ಋಣ ಸಂದಾಯವನ್ನ ಮಾಡಿದ್ದಾರೆ.